ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಸಿಂಪಲ್ಲಾಗಿ ಒಳ್ಳೆ ಟೇಸ್ಟ್ ಆದಂತಹ ಪಲಾವನ್ನು ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ನಾವು ಮಾಡೋಣ. ಬೇರೆ ಪೌಡರು ಅದು ಇದು ಏನು ಬೇಕಾಗಿಲ್ಲ ಫ್ರೆಂಡ್ಸ್. ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಪಲಾವನ್ನು, ಒಳ್ಳೆ ಟೇಸ್ಟ್ ಆದಂಥ ಪಲಾವನ್ನು ಮಾಡೋಣ. ಮೊದಲು ನಾವು ನೋಡಿ ಫ್ರೆಂಡ್ಸ್, ಈ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನಾನು ಅಕ್ಕಿನ ನೋಡಿ ಸೋನಾ ಮಸೂರಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾವು ಮಸಾಲ ಅರಿಯೋಣ. ನೋಡಿ ಫ್ರೆಂಡ್ಸ್, ಮಸಾಲೆಗೆ ನೋಡಿ ಇಷ್ಟು ಶುಂಠಿ ಮತ್ತು 8 ಹಸಿಮೆಣಸಿನ್ಕಾಯಿ. ನೀವು 7 ಆದರೂ ಹಾಕ್ಕೊಳ್ಳಿ, ಕಡಿಮೆ ಬೇಕಂತಂದರೆ ನಾನು 8 ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕಾಯಿ ಚೂರು, ನೋಡಿ ಫ್ರೆಂಡ್ಸ್, ಕಾಯಿ ಚೂರು ಇಷ್ಟು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಕಾಯಿ ಚೂರು. ಮತ್ತು ಗಸಗಸೆ, ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಂದರೆ ಗಸಗಸೆ ಫ್ರೆಂಡ್ಸ್. ಗಸಗಸೆ 1/4 ಸ್ಪೂನಷ್ಟು ಹಾಕೋಣ. ಇಷ್ಟನ್ನು ನಾವು ಮಿಕ್ಸ್ ಮಾಡೋಣ. ಈಗ ನಾವು ಮಿಕ್ಸ್ ಮಸಾಲೆ ಪುಡಿ ಇರುತ್ತೆ ಮನೆಯಲ್ಲಿ, ಆ ಮಿಕ್ಸ್ ಮಸಾಲೆ ಪುಡಿ ಒಂದೇ 1 ಸ್ಪೂನನ್ನು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸ್ ಮಸಾಲೆ ಪುಡಿ, ಇದರಲ್ಲಿ ಖಾರ ಮಿಕ್ಸ್ ಮಾಡಿಲ್ಲ ಮಸಾಲೆ ಪುಡಿನಲ್ಲಿ. ನೋಡಿ ಇಷ್ಟೇ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಾತ್ರ ಸ್ವಲ್ಪ ಹಾಕ್ತಾಯಿದ್ದೀನಿ. ಕಲರ್ ಗ್ರೀನ್ ಬರುತ್ತೆ, ಚೆನ್ನಾಗಿರುತ್ತೆ. 1/4 ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ 1 ಗ್ಲಾಸ್ಗೆ 1 ಗ್ಲಾಸ್ ನೀರು, 2 ಗ್ಲಾಸ್ ನೀರು, ಆ ರೀತಿ 1/4 ಗ್ಲಾಸ್ ಅಂತಂದರೆ 1/4 2 ಸಲ ತಗೋಬೇಕಾಗುತ್ತೆ. ಈಗ ಅದೇ ನೀರಿಂದ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮಸಾಲೆ. ಈಗ 1 ಗಡ್ಡೆ ಬೆಳ್ಳುಳ್ಳಿನ ನಾನು ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಳ್ತೀನಿ. ನೋಡಿ ಈ ರೀತಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಈಗ ನಾವು ಕುಕ್ಕರನ್ನು ಇಟ್ಕೊಂಡು ಆಯಿಲನ್ನು 3 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಜಾಸ್ತಿ ಆಯಿಲ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ನೋಡಿ ಅಷ್ಟಾದರೆ ಸಾಕು. ಆಯಿಲ್ ಜೊತೆಗೆ ನೋಡಿ 5 ಲವಂಗ, 3 ಎಲೆ ಮತ್ತು 2 ಚಕ್ಕೆ, ಇಷ್ಟು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಳ್ಳೆ ಟೇಸ್ಟು ಬರುತ್ತೆ ಫ್ರೆಂಡ್ಸ್. ಮಾಡಿ ಈ ಥರ ಎಲೆ, ಚಕ್ಕೆ, ಲವಂಗ ಸ್ವಲ್ಪ ಬೇಯಷ್ಟರಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ, ಒಂದು ದೊಡ್ಡದಾಗಿ ಇರುವಂತಹ ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯೋಷ್ಟರಲ್ಲಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಈ ಟೈಮ್ನಲ್ಲೇ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಮಾತ್ರ ರುಬ್ಬಕ್ಕೆ ಹೋಗ್ಬೇಡಿ, ಜಜ್ಜಿಟ್ಕೊಂಡು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಗಮನ ಬರುತ್ತೆ. ತುಂಬಾ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಪಲಾವು. ಮತ್ತು 2 ಟೊಮೆಟೊ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ನಾಟಿ ಟೊಮೆಟೊನೇ, ನೀವು ಆಪಲ್ ಟೊಮೆಟೊ ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಬೇಕಷ್ಟೇ ಟೊಮೆಟೊ ಕೂಡ, ಜಾಸ್ತಿ ಏನು ಬೇಯೋಂಗಿಲ್ಲ. ನೋಡಿ ಟೊಮೆಟೊ ಈ ರೀತಿ ಬೆಂದರೆ ಸಾಕು, ಏನು ಜಾಸ್ತಿ ಬೇಯಬೇಕಾಗಿಲ್ಲ, ಸುಮ್ಮನೆ ಬಾಯ್ಲಾದರೆ ಸಾಕು ಒಂದು ಸ್ವಲ್ಪ. ಈಗ ನಾವು ನೋಡಿ ಬಟಾಣಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿರೋದು 1 ಹಿಡಿಯಷ್ಟು ಹಾಕಿದ್ದೀನಿ. ನೋಡಿ ಕಾಲಿಫ್ಲವರು ಮತ್ತು ಬೀನ್ಸು, ಕ್ಯಾರೆಟು, ಇಷ್ಟು ಮಾತ್ರ. ಈ 3 ಐಟಮ್ಮೇ ತರಕಾರಿ. ಈಗ ಇಷ್ಟು ಬಟ್ಲಿಗೆ ನಾನು ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿರೋದನ್ನು ಈಗ ನಾನು ಹಾಕ್ತಾಯಿದ್ದೀನಿ. ಒಂದು ಅರ್ಧ kg ಅಷ್ಟು ಇರ್ಬೋದು ಫ್ರೆಂಡ್ಸ್. ಇದು ತರಕಾರಿ ಹಾಕಿದಷ್ಟು ಪಲಾವ್ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ತರಕಾರಿನ 1 ನಿಮಿಷ ಹಾಗೆ ಕೈ ಆಡಿಸೋಣ ಫ್ರೆಂಡ್ಸ್, ಯಾಕಂದರೆ ತರಕಾರಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಅದರಲ್ಲಿ ಆಯಿಲ್ ಇರುತ್ತೆ, ತರಕಾರಿನಲ್ಲಿ ಆಯಿಲ್ ಕೂಡ ಇಳಿಯುತ್ತೆ ಒಂದು ಸ್ವಲ್ಪ ಮಸಾಲೆಗೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ತರಕಾರಿನ 1 ನಿಮಿಷ ಹಾಗೆ ಕೈ ಆಡಿಸ್ಬೇಕು. ಈಗ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಹಾಕೋಣ. ಆ ಮಸಾಲೆ ಹಾಕೋಕ್ಕೆ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮರೀದಿರಾ. ಈಗ ಜಾರನ್ನು ನಾವು ನೀಟಾಗಿ ತೊಳೆದು ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಕೂಡ 1 ನಿಮಿಷ ಅದು ಕೂಡ ಕೈ ಆಡಿಸ್ಬೇಕು ಫ್ರೆಂಡ್ಸ್, ಯಾಕಂದರೆ ಮಸಾಲೆ ಎಲ್ಲ ಹಸಿದು ರುಬ್ಬಿರ್ತೀವಿ, ಅದರಿಂದ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿದೆ, ಅದರಿಂದ 1 ನಿಮಿಷ ಕೈ ಆಡಿಸಿದ್ರೆ ಒಳ್ಳೆ ಘಮ ಬರುತ್ತೆ.
ಈಗ ಮಿಕ್ಸಿ ಜಾರನ್ನು ಕೂಡ ತೊಳೆದು ನೀರು ಹಾಕಿದ್ದೀನಿ. ಈಗ ನಾವು ತೆಗೆದಿಟ್ಕೊಂಡಂತಹ ನೀರನ್ನೆಲ್ಲ ಹಾಕ್ಬಿಡೋಣ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು, ಮುಕ್ಕಾಲು ಗ್ಲಾಸ್ಗೆ ಮುಕ್ಕಾಲು 2 ಸಲ ನೀರು, ಆ ರೀತಿ ತಗೊಳ್ಳಿ. ಈಗ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೀವು ಸ್ಪೂನಲ್ಲಿ ಹಾಕ್ಕೋಬೇಕಾದ್ರೆ ಹಾಕ್ಕೊಳ್ಳಿ. ಕಲ್ಲುಪ್ಪೇ ರುಚಿ ಫ್ರೆಂಡ್ಸ್, ಕಲ್ಲುಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಸ್ವಲ್ಪ ಹೊತ್ತು ನೆನೆಸಿರುವಂತಹ ಅಕ್ಕಿನ ಹಾಕೋಣ. ನಾನು ತುಂಬ ಹೊತ್ತು ನೆನೆಸಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹೊತ್ತಿನ ನೆನೆಸಿರೋದು. ಮಸಾಲೆ ರುಬ್ಬೋದು ಮತ್ತು ಈಗ ನಾವು ಎಲ್ಲ ಫ್ರೈ ಮಾಡೋದು ಅಷ್ಟೇ ಫ್ರೆಂಡ್ಸ್ ಕುಕ್ಕರಲ್ಲಿ. ಈಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅಕ್ಕಿ ಬೇಯೋ ತನಕ ಮುಚ್ಚಳ ಹಾಕೋದು ಬೇಡ. ನಾನು ರಾ ರೈಸೇ ಸೋನಾ ಮಸೂರ ಅಕ್ಕಿನ ಫ್ರೆಂಡ್ಸ್ ಹಾಕಿರೋದು. ರಾ ರೈಸು ನೋಡಿ, ಸೋನಾ ಮಸೂರ ಅಕ್ಕಿನೇ, ಒಳ್ಳೆ ಟೇಸ್ಟ್ ಬರುತ್ತೆ. ಈ ರೀತಿ ಬೇಯುವಾಗ ತಳ ಹತ್ತದಿರ ಸ್ವಲ್ಪ ಕಲಸಿ, ತರಕಾರಿ ಎಲ್ಲ ಮಿಕ್ಸ್ ಆಗುತ್ತೆ. ಈ ರೀತಿ ಬೇಯುವಾಗ ಉಪ್ಪೇನಾದರೂ ನಿಮ್ಗೆ ಡೌಟ್ ಇದ್ದರೆ, ಸರಿಯಾಗಿ ಹಾಕಿಲ್ಲ ಅಂತಂದರೆ ಕಡಿಮೆ ಇದ್ದರೆ ಹಾಕ್ಕೋಬೋದು. ಒಂದೇ ಸಲ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಅಕ್ಕಿ ಈ ರೀತಿ ಬೆಂದಾದಮೇಲೆ ನೀವು ನೋಡಿ ಇಷ್ಟು ಮಾತ್ರ ಬೆಂದಿರುತ್ತೆ. ಆವಾಗ ಅಲ್ಲಿ ನೀವು ಲಿಡ್ಡನ್ನು ಹಾಕಬೇಕಾಗತ್ತೆ. ಈಗ ನಾವು ಮುಚ್ಚಳನ ಹಾಕೋಣ. ಮುಚ್ಚಳ ಹಾಕ್ಬಿಟ್ಟು 2 ವಿಜಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. 2 ವಿಜಲ್ ಆದರೆ ಸಾಕು. ಈಗ ಫ್ಲೇಮನ್ನು ಒಂದು ಸ್ವಲ್ಪ ಡೌನ್ ಮಾಡಿ, ಯಾಕಂದರೆ ಫುಲ್ ಫ್ಲೇಮ್ ಇಡಬೇಡಿ, ಅನ್ನ ಚೆನ್ನಾಗಿ ಬೇಯಬೇಕಲ್ವಾ, ಹಾಗಾಗಿ ಒಂದು ಹಾಫ್ ಫ್ಲೇಮ್ ಇಟ್ಕೊಂಬಿಡಿ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಒಂದು 1/4 ಗಂಟೆ ಬಿಟ್ಕೊಂಡು ನೋಡೋಣ. ಒಳ್ಳೆ ತುಂಬ ಚೆನ್ನಾಗಿ ಹರಳಿರುತ್ತೆ, ಅನ್ನ ತುಂಬ ಚೆನ್ನಾಗಿರುತ್ತೆ. 1/4 ಗಂಟೆ ಆಯಿತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆಯಾ, ಹೇಗಾಗಿದೆ ಅಂತ ನೋಡೋಣ. ಪಲಾವು ವಾವ್, ನೋಡಿದ್ರ ಗ್ರೀನ್ ವೆಜ್ ಪಲಾವ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಕಲರ್ ಹಾಕಿಲ್ಲ, ಫುಡ್ ಕಲರು ಗ್ರೀನಾಗಿ, ಕೊತ್ತಂಬರಿ ಸೊಪ್ಪೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸೂಪರ್ ಗ್ರೀನ್ ವೆಜ್ ಪಲಾವ್. ಬಿರಿಯಾನಿ ಪಾಕೆಟ್ ಹಾಕಿಲ್ಲ, ಗರಂ ಮಸಾಲ ಪಾಕೆಟ್ ಹಾಕಿಲ್ಲ, ಎಂಥದ್ದು ಇಲ್ಲ. ಒಳ್ಳೆ ಟೇಸ್ಟ್ ಅಂದರೆ ಟೇಸ್ಟ್ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ತರಕಾರಿ ಎಲ್ಲ ಮಿಕ್ಸ್ ಆಗಿರುತ್ತೆ. ನಾವು ಹಾಗೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀವಲ್ಲ, ಆವಾಗ ತರಕಾರಿ ಎಲ್ಲ ಮಿಕ್ಸ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋದು, ಚೆನ್ನಾಗಿ ತಿನ್ನೋದಷ್ಟೇ ಫ್ರೆಂಡ್ಸ್. ಎಲ್ಲರೂ ಈ ರೀತಿ ಮಾಡಿಕೊಂಡು ತಿನ್ನಿ, ತುಂಬಾ ಟೇಸ್ಟಾಗಿರುತ್ತೆ ಗ್ರೀನ್ ವೆಜ್ ಪಲಾವ್. ಥ್ಯಾಂಕ್ ಯು ಫ್ರೆಂಡ್ಸ್. ಹೊಟ್ಟೆ ತುಂಬ ತಿಂದರೂ ಕೂಡ ನಾವು 5 ಜನದ ಮೇಲೇ ತಿನ್ಬೋದು ಫ್ರೆಂಡ್ಸ್. ಈ ಕುಕ್ಕರಲ್ಲಿ ಮಾಡಿದ್ದೀನಿ, 1/4 ಗ್ಲಾಸ್ ಅಷ್ಟೇ. ತುಂಬಾ ಟೇಸ್ಟಾಗಿರುತ್ತೆ ಗ್ರೀನ್ ವೆಜ್ ಪಲಾವ್. ತಿನ್ಕೊಳ್ಳಿ, ಎಲ್ಲರೂ ಮಾಡಿ ತಿನ್ನಲೇಬೇಕು ಫ್ರೆಂಡ್ಸ್. ನಿಜವಾಗ್ಲೂ ನೀವು ಮಾಡಿ ತಿಂದು ಟೇಸ್ಟ್ ನೋಡಿ ಫ್ರೆಂಡ್ಸ್.